6 ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಅದರ ಸಹವರ್ತಿ ಪಕ್ಷಗಳನ್ನು ಹೆಚ್ಚು ಕಡಿಮೆ ತಿರಸ್ಕಾರಕ್ಕೆ ಗುರಿ ಮಾಡಿದ್ದಂಥ ಮಹಾರಾಷ್ಟ್ರದ ಜನತೆ ಇವತ್ತು ಕೆಂಪು ಹಾಸನ್ನು ಹಾಸಿರುವ ರೀತಿ ನೋಡಿದರೆ ಅನ್ಬಿಲೀವಬಲ್. ಹೀಗೂ ಜನ 6 ತಿಂಗಳಲ್ಲಿ ಬದಲಾಗುತ್ತಾರಾ ಅಂತ ಯಾರಾದರೂ ಅನ್ಕೋಬೇಕು. ಆ ದಿನ ಸುಮಾರು 40 ಚಿಲ್ಲರೆ ಸೀಟುಗಳಲ್ಲಿ 30 ಸೀಟುಗಳನ್ನು ಮಹಾ ಅಗಾಡಿಗೆ ಅಂದರೆ ಉದ್ಧವ್ ಠಾಕ್ರೆ ಹಾಗೂ ಶರದ್ ಪವಾರ್ ಮತ್ತು ಕಾಂಗ್ರೆಸ್ಸಿಗೆ ಕೊಟ್ಟಂಥ ಇದೇ ಜನ ಇವತ್ತು ಒಂದೇ ಸಮ ಮಕಾಡೆ ಮಲಗಿಸಿಬಿಟ್ಟಿದ್ದಾರೆ ಪ್ರತಿಪಕ್ಷಗಳನ್ನು. ಯಾಕೆ ಹೀಗೆ ಭಾರತದ ಮತದಾರ ಮಾಡುತ್ತಾನೆ ಅಂತ ಯಾವನಿಗೂ ಗೊತ್ತಿಲ್ಲ. ಕಾರಣ ಸರಳ, ಭಾರತದ ಮತದಾರನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗುವುದು ನಾವೇ ಹೊರತು ಅವನಲ್ಲ. ಅವನ ಮುಂದೆ 1000 ವಿಚಾರಗಳನ್ನಿಟ್ಟಿದ್ದರೂ ಅವನು ತನಗೆ ಬೇಕಾದ ವಿಚಾರಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಕರ್ನಾಟಕದಲ್ಲಿ ದೀರ್ಘಕಾಲದ ಹಿಂದೆ 28 ಸ್ಥಾನದಲ್ಲಿ 1 ಸ್ಥಾನವನ್ನು ಬಿಟ್ಟು ಎಲ್ಲ ಸ್ಥಾನಗಳನ್ನು ಕಳೆದುಕೊಂಡಿದ್ದಂತಹ ಅಂದಿನ ಜನತಾ ಪಕ್ಷ ಅಂದರೆ ಹೆಗ್ಗಡೆಯವರ ನೇತೃತ್ವದಲ್ಲಿ ನಂತರ ವಿಧಾನಸಭಾ ಚುನಾವಣೆಯನ್ನು ಮಾಡಿದಾಗ ಬಹುಮತದೊಂದಿಗೆ ವಾಪಸ್ ಬಂದ ರೀತಿ ಇತ್ತು ನಮ್ಮ ಹತ್ರ ನಿದರ್ಶನವಾಗಿ. ಆದರೆ ಇವತ್ತಿನ ಮಹಾರಾಷ್ಟ್ರ ಜನತೆ ಕೊಟ್ಟಿರುವ ಫಲಿತಾಂಶ ಏನಿದೆ ಅಂತಂದರೆ ಇದು ಬರೀ ಬಹುಮತವನ್ನು ಕೊಟ್ಟಿಲ್ಲ, ಒಂದು ರೀತಿ ಗುಡಿಸಿ ಬಿಸಾಕಿಬಿಟ್ಟಿದ್ದಾರೆ ಪ್ರತಿಪಕ್ಷಗಳನ್ನು. ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಸಂಸತ್ ಚುನಾವಣೆಗೂ ಮತ್ತು ವಿಧಾನಸಭಾ ಚುನಾವಣೆಗಳಿಗೂ ಹೇಗೆ ವ್ಯತ್ಯಾಸಗಳು ಇರುತ್ತವೆ ಈ ದೇಶದಲ್ಲಿ ಸ್ಥಳೀಯ ವಿಷಯಗಳ ಆಧಾರದ ಮೇಲೆ ಅನ್ನೋದಕ್ಕೆ ಮಹಾರಾಷ್ಟ್ರ ಮಗದೊಮ್ಮೆ ಅದ್ಭುತ ಉದಾಹರಣೆಯಾಗಿ ಚರಿತ್ರೆಯ ಪುಟಗಳಲ್ಲಿ ಸೇರಿಕೊಳ್ಳುತ್ತೆ. ಇದನ್ನು ಅಭೂತಪೂರ್ವ ಅಂತ ಕೆಲವರು, ಅತ್ಯದ್ಭುತ ಎಂದು ಕೆಲವರು, ಮಾಯೆ ಎಂದು ಕೆಲವರು, ಮ್ಯಾಜಿಕ್ ಎಂದು ಕೆಲವರು, ಸಾಧ್ಯವೇ ಇಲ್ಲ ಎಂದು ಕೆಲವರು, ನಂಬಲಾಗಲ್ಲ ಅನ್ನುವ ಕೆಲವರು, ಒಪ್ಪಲ್ಲ ಅನ್ನುವ ಕೆಲವರು. ಈ ಎಲ್ಲದರ ಮಧ್ಯೆ ಬಂದಿರುವಂತಹ ಮಹಾರಾಷ್ಟ್ರ ಫಲಿತಾಂಶ ಬಹುಶಃ ದೀರ್ಘಕಾಲ ಚರ್ಚೆ ಮತ್ತು ಅಧ್ಯಯನಕ್ಕೆ ಒಳಗಾಗತ್ತೆ. ಹಾಗೆ ನೋಡಿದರೆ ವಿರೋಧಿ ಅಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಿದ್ದಂತಹ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ವಿರೋಧಿ ಅಲೆ ಇರಲಿ, ವಿರೋಧಿಗಳನ್ನೇ ಅಲೆಯಲ್ಲಿ ಕೊಚ್ಚಿಸಿ ಹೊರಹಾಕಿಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಗೆಲುವೇ ನನ್ನದು ಎಂದು ಮಹಾಯುತಿಗೆ ಗೊತ್ತಿತ್ತು ಅಂತ ಅನ್ಸತ್ತೆ. ಹಾಗಾಗಿ ಆದರೆ ಅವರಿಗೆ ಈ ಪರಿಪ್ರಮಾಣದಲ್ಲಿ ಜನ ಬಂದು ಕೈ ಹಿಡಿಬೋದು ಅಂತ ಅವರು ಯಾವುದೇ ರಿಮೋಟ್ ಕನಸಿನಲ್ಲೂ ಕಂಡಿಲ್ಲ ಅಂತ ಕಾಣುತ್ತೆ ನನಗೆ. ಆಲ್ ರೈಟ್, ಇನ್ನು ಸರಳ ಬಹುಮತದಲ್ಲಿರುವ ಮೋದಿ ಸರ್ಕಾರಕ್ಕೆ ಇದನ್ನು ಭಾಳ ದೊಡ್ಡ ಶಕ್ತಿ ಎಂದೇ ಹೇಳಲಾಗ್ತಿದೆ. ಕಾರಣ ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಮುಗಿದ ನಂತರ ನರೇಂದ್ರ ಮೋದಿಯವರ ರಾಜಕೀಯ ಕತೆ ಮುಗಿಯಿತು ಅನ್ನುವ ವ್ಯಾಖ್ಯಾನಗಳನ್ನು ಹಾಗೂ ಲೇಖನಗಳನ್ನು ಪ್ರಾರಂಭ ಮಾಡಿಕೊಂಡಿದ್ದರು. ಬ್ರ್ಯಾಂಡ್ ಮೋದಿ ಈಸ್ ಗಾನ್, ಮೋದಿ ಈಸ್ ಫಿನಿಶ್ಡ್, ವಿ ಹ್ಯಾವ್ ಡಿಫೀಟೆಡ್ ಮೋದಿ ಅನ್ನುವ ಹಂತಕ್ಕೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರು ಬಂದಿದ್ದರು. ಬಟ್ ನರೇಂದ್ರ ಮೋದಿ 2 ಊರುಗಾಲುಗಳ ಮೇಲೆ ಈಗ ಸರ್ಕಾರವನ್ನು ನಡೆಸಬೇಕಾಗಿದೆ. ಹಾಗಾಗಿ ಇದು ಯಾವಾಗ ಬಿದ್ದು ಹೋಗುತ್ತೋ ಸರ್ಕಾರ ಗೊತ್ತಿಲ್ಲ ಅನ್ನೋ ಹಂತಕ್ಕೆ ಬಂದು ತಲುಪಿತ್ತದು. ಆದರೆ ಕಳೆದ ಚುನಾವಣೆಯಲ್ಲಿ ಈಗ ಹರಿಯಾಣ ಚುನಾವಣೆ ಆದಾಗ ಮೊದಲ ಸಂದೇಶ ಪ್ರಾಪ್ತವಾಯಿತು ಅಂತ ಅನಿಸುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಬಂದಿರುವ ಇನ್ನೊಂದು ಸಂದೇಶ ವಿಪರೀತವಾಗಿದೆ. ಮೋದಿ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಗೈನ್ ಹಾಕಿದ್ರೆ ಲೆಕ್ಕಾಚಾರದಲ್ಲೀಗ ಆ ರೀತಿಯ ಸರಳ ಬಹುಮತದಲ್ಲಿರುವ ಮೋದಿ ಅವರಿಗೆ ಇದು ವಿಪರೀತವಾದ ಬಹುದೊಡ್ಡ ಶಕ್ತಿಯನ್ನು ತುಂಬಿದೆ ಅನ್ನೋದು ಎಲ್ಲರೂ ಮಾಡುತ್ತಿರುವ ವ್ಯಾಖ್ಯಾನ. BJP ಕಚೇರಿಯಲ್ಲಿ ನರೇಂದ್ರ ಮೋದಿಯವರು ಒಂದು ಬಹುದೊಡ್ಡ ವಿಜಯೋತ್ಸವವನ್ನು ನಡೆಸಿದ್ದಾರೆ. ಸಹಜವಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯವನ್ನು ಹಾಗೂ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟದ ಸೋಲನ್ನು ವಿಮರ್ಶೆಗೆ ಒಳಪಡಿಸಿ ಒಂದಷ್ಟು ಲೇವಡಿ ಮತ್ತು ಟೀಕೆಗೆ ಗುರಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗಿರುವುದೇನು ಅಂತಾನೆ ಯಾರಾದರೂ ಒಬ್ಬರು ಮತವನ್ನು ಕೊಟ್ಟು ಕರ್ನಾಟಕಕ್ಕೆ ಬಂದಾಗ ಹೇಳ್ಬೋದು ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋದಾಗ ಏನಾಗುತ್ತೆ ಫಲಿತಾಂಶ ಅನ್ನೋಕ್ಕೆ. ಬಟ್ ಮಹಾರಾಷ್ಟ್ರದಲ್ಲಿ ಆಗಿರುವುದೇನು, ಒಬ್ಬರು ಮತವನ್ನು ಕೊಟ್ಟಿದ್ದಾರೆ ಅಂತ ಇಲ್ಲವೇ ಇಲ್ಲ. ಎಲ್ಲರೂ ಹೋಲ್ಸೇಲ್ ಆಗಿ ಸಾರಾಸಗಟು ಮತವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ದಟ್ಸ್ ಹೌ ಇಟ್ ಲುಕ್ಸ್ ಲೈಕ್ ಮಹಾರಾಷ್ಟ್ರದ ಕತೆ. ಅದೇ ರೀತಿ ಹಾಗಿದ್ದರೆ ಮಹಾರಾಷ್ಟ್ರದ ಈ ಮ್ಯಾಜಿಕ್ ಏನಿದೆ, ಆ ಮ್ಯಾಜಿಕ್ಕನ್ನು BJPಗೆ ಜಾರ್ಖಂಡಲ್ಲಿ ಮಾಡೋಕ್ಕಾಗಿಲ್ಲ. ಜಾರ್ಖಂಡಲ್ಲಿ BJP NDA ಒಕ್ಕೂಟ ಹಿಂದಕ್ಕೆ ಸರಿದಿದೆ, JMM ಗೆದ್ದಿದೆ. ರಾಜ್ಯದಲ್ಲಿ 3 ಮಿನಿ ತೀರ್ಪುಗಳಿದ್ವು, 3ಅನ್ನೂ ಕಾಂಗ್ರೆಸ್ ಗೆದ್ದಿದೆ. ನನ್ನ ಪ್ರಕಾರ ಟ್ರಮೆಂಡಸ್ ವಿಕ್ಟ್ರಿ ಇದ್ದಂತಹ ಗ್ರೌಂಡ್ ಸಿಚುಯೇಷನ್ಸಲ್ಲಿ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಆಮೇಲೆ ವಾಪಸ್ ಬರ್ತೀವಿ. ಪ್ರಿಯಾಂಕಾ ವಾದ್ರಾ ನಾನು ಆಗಲೇ ಹೇಳಿದೆ ಗೆದ್ದರು, 4 ಲಕ್ಷ ಮತದ ಚಿಲ್ಲರೆನಲ್ಲಿ ಎಷ್ಟರಲ್ಲಿ ಗೆದ್ದಿದ್ದಾರೆ.
ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅವ್ರ ಕತೆ ಅಂತ ಗೊತ್ತಿಲ್ಲ. ಒಟ್ಟಾರೆ ಫಲಿತಾಂಶ ಇವತ್ತು 2 ಅಸೆಂಬ್ಲಿ ಚುನಾವಣೆ, ಬೈ ಎಲೆಕ್ಷನ್ 48ರಲ್ಲಿ 25 ಇವರಿಗೆ. ಉತ್ತರ ಪ್ರದೇಶ, ಗುಜರಾತ್, ಅಸ್ಸಾಂ, ರಾಜಸ್ಥಾನ, ಮಧ್ಯಪ್ರದೇಶ ಈ ಎಲ್ಲ ಕಡೆಯೂ ಭಾರತೀಯ ಜನತಾ ಪಕ್ಷದ NDA ಗೆದ್ದುಕೊಂಡಿದೆ. ವೆರಾಸ್ ಪಂಜಾಬ್ ಆಪೆ ಗೆದ್ದಿದೆ, ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಗೆದ್ದಂಗೆ ಇದೆ, ಎಲ್ಲವನ್ನು ಅವರೇ ಗೆದ್ದುಕೊಂಡಿದ್ದಾರೆ ಅಲ್ಲಿ. ಅದು ಬಿಟ್ಟರೆ ಇವತ್ತು BJPಯ ದಿನ, ಮಹಾರಾಷ್ಟ್ರ ಮಹಾಯುತಿಯ ದಿನ, ಅಥವಾ ನರೇಂದ್ರ ಮೋದಿಯ ದಿನ, ಅಥವಾ ಮಹಾರಾಷ್ಟ್ರದ ದಿನ ಇದು. ಅಫ್ಕೋರ್ಸ್ ಉಪಚುನಾವಣೆಗಳ ಪ್ರಕಾರದಲ್ಲಿ ಕರ್ನಾಟಕಕ್ಕೆ ಬಂದರೆ ಕಾಂಗ್ರೆಸ್ಸಿಗರು ಕರ್ನಾಟಕದ ಚುನಾವಣೆಯನ್ನೇ ಬಿಂಬಿಸಿ ಮಾತನಾಡುತ್ತಾರೆ. ಮಹಾರಾಷ್ಟ್ರ ಗೊತ್ತೇ ಇಲ್ಲ ಅನ್ನೋ ಟೈಪಲ್ಲಿ ಇರ್ತಾರೆ, ನಮಗೇನು ಗೊತ್ತಿಲ್ಲ ಅಲ್ಲಿ ಎಲ್ಲಿದೆ ಏನಾಯ್ತಲ್ಲಿ ಅನ್ನೋ ಟೈಪಲ್ಲಿ. ಮಹಾರಾಷ್ಟ್ರಕ್ಕೆ ಹೋದರೆ ಅಥವಾ BJPಯವರ ಬಳಿಗೆ ಕರ್ನಾಟಕದಲ್ಲಿ ಹೋದರೆ ಮಹಾರಾಷ್ಟ್ರದ್ದೇ ಮಾತಾಡ್ತಾರೆ. ಅವ್ರಿಗೆ ಇಲ್ಲಿ 3 ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಅನ್ನೋ ಟೈಪ್ ಇರ್ತಾರೆ. ಹೌದಾ, 3 ಹೋಗ್ಬಿಡ್ತಾ ಅನ್ನೋ ಟೈಪಲ್ಲಿ ಇರ್ತಾರೆ ಇವರು. ಇವತ್ತು ಇದು ಪರಿಸ್ಥಿತಿ ಈ ದೇಶದಲ್ಲಿ. ಅಲ್ಲಿ BJPಯ ಬಾವುಟ ಹಾರುತ್ತಿರುವುದಕ್ಕೆ ಇಲ್ಲಿರುವವರು ಸಂಭ್ರಮಿಸುತ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬಾವುಟ ಹಾರುತ್ತಿದ್ದರೆ ಅಲ್ಲಿರುವವರು ಅಯ್ಯೋ ಎಂದು ಮೂಳೆ ಮುರಿದುಕೊಂಡು ಕುಳಿತಿದ್ದಾರೆ. ದಿಸ್ ಈಸ್ ಹೌ ದ ಸಿಚುಯೇಷನ್ ಈಸ್. ಎಸ್, महाराष्ट्र में झूठ, छल, फरेब बुरी तरह हारा है. विभाजनकारी ताकतें हारी है. आज नेगेटिव पॉलिटिक्स की पराजय हुई है. आज ಮಹಾಯುದ್ಧದ ರೀತಿಯಲ್ಲೇ ಮಹಾರಾಷ್ಟ್ರ ಪೊಲಿಟಿಕಲ್ ವಾರ್ ಇತ್ತು, ಕಾಣಿಸ್ತಾ ಇತ್ತು. ಆ ರೀತಿಯಾಗಿ ಆ ಸಂದರ್ಭದಲ್ಲೂ ಇತ್ತು, ಇವತ್ತು ರಿಸಲ್ಟ್ ಟೈಮಲ್ಲೂ ಕಡೆಗೂ ಜನಾದೇಶ ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢದ BJP ಮೈತ್ರಿಕೂಟ ಮಹಾಯುತಿ ಒಂದು ರೀತಿಯಾಗಿ ಆಹುತಿಯನ್ನೇ ತಗೊಂಡಂಗಿದೆ ಇವತ್ತು. ಸೊ ಈ ಕೂಟವನ್ನು ಇಡೀ ಆಹುತಿಯನ್ನು ಪಡ್ಕೊಂಡಿದೆ. ಒನ್ ಸೈಡ್ ಮ್ಯಾಚ್ನಲ್ಲಿ ಕಾಂಗ್ರೆಸ್ ಉದ್ಧವ್ ಸೇನೆ, ಶರದ್ ಪವಾರ್ NCP ಉಡಿಸಾಗೋಗ್ಬಿಟ್ಟಿದೆ. ಮತಗಟ್ಟೆ ಸಮೀಕ್ಷೆಗಳ ಲೆಕ್ಕಾಚಾರದಲ್ಲಿ ಮೀರಿ ಮೋದಿ ಟೀಮ್ ಇದೇ ಮೊದಲ ಬಾರಿಗೆ ಡಬಲ್ ಸೆಂಚುರಿ ಕ್ರಾಸ್ ಮಾಡಿರೋದು. BJP ಒಂದೇ ಮತ್ತೊಮ್ಮೆ ಸೆಂಚುರಿಯನ್ನು ಬಾರಿಸಿದೆ. BJP ಸ್ಪರ್ಧೆ ಮಾಡಿದ 145 ಕ್ಷೇತ್ರಗಳಲ್ಲಿ 80% ಕ್ಷೇತ್ರಗಳು ಗೆಲುವನ್ನು ಸಾಧಿಸಿರೋದು. ಮಿತ್ರ ಪಕ್ಷಗಳಾದ ಶಿಂದೆ ಶಿವಸೇನೆ ಸ್ಟ್ರೈಕ್ ರೇಟ್ ಕೂಡ 71%. ಅಜಿತ್ ಪವಾರ್ NCP ಸ್ಪರ್ಧಿಸಿದ ಕ್ಷೇತ್ರಗಳಲ್ಲಿ 62% ಯಶಸ್ಸು ಕಂಡಿದೆ. ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಗೆಲುವಿನ ಸ್ಟ್ರೈಕ್ ರೇಟ್ 20ಕ್ಕೆ ಕುಸಿದೋಗ್ಬಿಟ್ಟಿದೆ. ಇಲ್ಲಿ BJP ಮತ್ತು RSS ಕಾರ್ಯತಂತ್ರ ಸಫಲವಾಗಿದೆ. ಹಿಂದುತ್ವ ಮಂತ್ರ ಕೆಲಸ ಮಾಡಿದೆ. ಇದೇ ಮೊದಲ ಬಾರಿಗೆ ಮರಾಠಿ ಅಸ್ಮಿತೆಯ ಅಂಶ ಕೆಲಸ ಮಾಡಿಲ್ಲ. ಮಹಾ ಫಲಿತಾಂಶ ಬೆನ್ನಲ್ಲೇ ಮುಂದಿನ CM ಯಾರು ಅನ್ನುವಂಥ ಚರ್ಚೆ ಈಗ ಇದೆ. CM ಯಾರೋ ಒಬ್ರನ್ನ ಮಾಡ್ಕೋತಾರೆ. 26ನೇ ತಾರೀಕು ಮಹಾರಾಷ್ಟ್ರ ವಿಧಾನಸಭೆಯ ಅವಧಿ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಟೆಕ್ನಿಕಲಿ ಎಲ್ಲವೂ ಸರಿಯಾಗಬೇಕು ಸಂವಿಧಾನದ ಪ್ರಕಾರ. ಅಂದರೆ 26ರ ಒಳಗಡೆ ಇವರು ಆಯ್ಕೆ ಮಾಡಿಕೊಂಡು ಹೊಸ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಆಗದೇ ಇದ್ದರೆ ಪ್ರೆಸಿಡೆಂಟ್ ರೂಲನ್ನು ತರಬೇಕಷ್ಟೇ, ಬೇರೆ ದಾರಿ ಇಲ್ಲ ಅವ್ರಗಳಿಗೆ. ಬಟ್ ದೇ ವಿಲ್ ಮ್ಯಾನೇಜ್ ಇಟ್. ನನ್ನ ಪ್ರಕಾರ 25ನೇ ತಾರೀಕು ಒಳಗಡೆ ಯಾರೋ ಒಬ್ಬರನ್ನ ಮಾಡ್ಕೋತಾರೆ, ಮಾಡಲ್ಲ. ಬಹು ಸಹಜವಾಗಿ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಅಂದರೆ NDA ನೇತೃತ್ವದ ಘಟಬಂಧನ್, ಅದರಲ್ಲಿ BJP, ಶಿವಸೇನೆಯ ಏಕನಾಥ ಶಿಂದೆ ಅವರ ಬಣ ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ NCPಯ ಅಜಿತ್ ಪವಾರ್ ಬಣ, ಅದು ಮಹಾಯುತಿ. ಹಾಗಾದರೆ ವಿಕಾಸ್ ಅಘಾಡಿ ಅದು ಇಂಡಿ ಒಕ್ಕೂಟ. ಅಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆಯ ಬಣ ಹಾಗೂ ಕಾಂಗ್ರೆಸ್ ಹಾಗೂ NCPಯ ಸಂಸ್ಥಾಪಕ ಶರದ್ ಪವಾರ್ ಅವರ ಬಣ. ಈ ಮೂರು ಪಕ್ಷಗಳಲ್ಲಿ 6 ಪಕ್ಷಗಳ ನಡುವೆ ನಡೆದ ಸೆಣಸಾಟದಲ್ಲಿ ಯಾವುದೇ ಮುಲಾಜಿಲ್ಲದೆ ಸೋಲಾದ ಮೇಲೆ ಈಗ ಪ್ರಾರಂಭವಾಗಿರುವುದು ಇದು ನಾವು ಒಪ್ಪುವುದಿಲ್ಲ. ಕಾರಣ ಇದು EVMಗಳ ಕೆಲಸ, ಇದು ಒಪ್ಪುವುದಿಲ್ಲ. ಮತ್ತು ನೆಕ್ಸ್ಟ್ ಏನು ಅಂತಾರೆ, ಇದು ಹಣಬಲದ ಕೆಲಸ, ನಾವು ಒಪ್ಪುವುದಿಲ್ಲ. ಮತ್ತೆ ಮುಂದೇನಿದೆ, ಇದು ಚುನಾವಣಾ ಆಯೋಗವೇ BJPಯ ಶಾಖೆಯಂತೆ ಕೆಲಸ ಮಾಡಿಬಿಟ್ಟಿದೆ, ಹಾಗಾಗಿ ನಾವು ಒಪ್ಪುವುದಿಲ್ಲ. ಈ ರೀತಿಯ ನೆಪಗಳು ಹೊರಕ್ಕೆ ಬಂದಿವೆ. ಇವತ್ತಿನ ಲಾಜಿಕಲ್ ಎಲ್ಲಿಗೆ ಹೋಗಿದ್ದಾರೆ ಇವತ್ತು ಎಕ್ಸ್ಟೆನ್ಷನ್ನಲ್ಲಿ ಅಂದರೆ ಇಟ್ಸ್ ಎ ಶೇಮ್ ಆ್ಯಕ್ಚುಲಿ. ನನ್ನ ಪ್ರಕಾರ ಅದನ್ನು ಮಾಡಬಾರ್ದವರು. ಮತಯಂತ್ರಗಳನ್ನು ಯಂತ್ರದ ಆಧಾರದ ಮೇಲೆ, ಮತಪೆಟ್ಟಿಗೆನ ಅಂದರೆ ಮತಯಂತ್ರ ಬಟನ್ ಒತ್ತುತ್ತಿರಲ್ಲ, ಅದನ್ನ
ಅದನ್ನು ಅಲ್ಲೆಲ್ಲ ಅಡ್ಜಸ್ಟ್ ಮಾಡಬಹುದು ಅನ್ನೋ ಮಟ್ಟಕ್ಕೆ ಬಂದು ಕೂತಿದ್ದಾರೆ. ಇಟ್ಸ್ ಅನ್ ಅಮೇಝಿಂಗ್ ಸೈನ್ಸ್ ಇವ್ರುಗಳು ಹೇಳ್ತಾ ಇರೋದು. 6 ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಅದೇ ಮತಯಂತ್ರಗಳನ್ನು ಒತ್ತಿ ಬಂದಿದ್ದರು ಜನ. ಆಗ ಮೋದಿನ ತಿರಸ್ಕಾರ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ 4 ಲಕ್ಷ ಬಹುಮತವನ್ನು ಅಂತರವನ್ನು ಕೊಡುವಂತೆ ಒತ್ತಿ ಬಂದಿದ್ದಾರೆ. ಅಂದರೆ ಈ ಅಡ್ಜಸ್ಟ್ ಮಾಡೋ ಗಿರಾಕಿ ಅವ್ನು ಯಾರೋ ಹೂಎವರ್ ಇಟ್ ಈಸ್, ಅವನಂತ ಬ್ರಿಲಿಯಂಟ್ ಈ ಪ್ರಪಂಚದಲ್ಲೇ ಇನ್ನೊಬ್ಬ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಅವ್ನು ಹೆಂಗೆ ತೀರ್ಮಾನ ಮಾಡ್ತಾನೆ ಎಲ್ಲೋ ಕೂತ್ಕೊಂಡು, ಅಂದರೆ ಪ್ರಿಯಾಂಕಾ ಗಾಂಧಿ 4 ಲಕ್ಷದಲ್ಲೇ ಗೆಲ್ಲಬೇಕು, ಅಲ್ಲಿ ಕಮ್ಯುನಿಸ್ಟ್ರಿಗೆ 2 ಲಕ್ಷ ಜಾಸ್ತಿ ಕೊಟ್ಟು ಆಕೆಗೆ ಅವಮಾನ ಆಗೋಂಗೆ ಮಾಡೋದು ಬೇಡ, ಆಕೆ ಫುಲ್ ಗೆಲ್ಲಿ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮಗನನ್ನು ಬಸವರಾಜ ಬೊಮ್ಮಾಯಿ ಮಗನನ್ನು ಸೋಲಿಸಿ ಬಿಡಬೇಕು, ನಿಖಿಲ್ ಕುಮಾರಸ್ವಾಮಿ ಸೋಲಿಸ್ಬಿಡ್ಬೇಕಿಲ್ಲಿ, ಬಟ್ ಮಹಾರಾಷ್ಟ್ರಲ್ಲಿ 230 ಹಾಕೊಂಡ್ಬಿಡ್ಬೇಕು ನಾವು, ಹಾಗೆ ಡಿಸೈಡ್ ಆಗುತ್ತೆ. ದಟ್ಸ್ ಹೌ ಇಟ್ ಈಸ್. ಇಟ್ಸ್ ವೆರಿ ಶಾಕಿಂಗ್. ಏನೋ ಸ್ಟಿಲ್ ಫಲಿತಾಂಶದ ಕಡೆಗೆ ಹೋಗೋಣ. ಮಹಾರಾಷ್ಟ್ರದ ಫಲಿತಾಂಶ ಒಟ್ಟು ಸ್ಥಾನಗಳು 288. ಆ ಪೈಕಿ 145 ಯಾರಿಗೆ ಬರುತ್ತೋ ಅವರಿಗೆ ಬಹುಮತ ಎಂಬುದು ಇತ್ತು. ಯಾವುದೇ ಎಕ್ಸಿಟ್ ಪೋಲ್ಗಳು ಅಥವಾ ಪ್ರೀ ಪೋಲ್ಗಳಲ್ಲಿ 145 ಖಡಾಖಂಡಿತವಾಗಿ ಖಂಡತುಂಡವಾಗಿ ಆಗತ್ತೆ ಅನ್ನೋದು ಇರಲಿಲ್ಲ. 1-2 ಬಿಟ್ಟರೆ ಅವರು 180ರಲ್ಲಿದ್ದರು, 180-175 ಇದ್ದರು ಅವರು ಹೈಯೆಸ್ಟ್. ಆದರೆ NDA ಅಂದರೆ BJP ನೇತೃತ್ವದಕ್ಕೆ 231 ಇವತ್ತು, INDIA 45. ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಐ ವಿಶ್ ವಿ ಗೋ ಬ್ಯಾಕ್ ಟು ದಟ್ ಇದಕ್ಕೆ ಫಲಿತಾಂಶಕ್ಕೆ. ಐ ಡೋಂಟ್ ನಾವು ಇದಕ್ಕೆ ಯಾಕೆ ಬರ್ತಾ ಇದ್ದೀವಿ ಅಂತ. 231, 45 ಕಾಂಗ್ರೆಸ್ ಹಾಗೂ ಇತರೆ 12. ಇತರೆ ಬಹುದೊಡ್ಡ ಆಟವನ್ನು ಆಡಬಹುದು ಅಂದ್ಕೊಂಡಿದ್ರು. ಇವತ್ತಲ್ಲಿ ಆಟಕ್ಕೂ ಓಟಕ್ಕೂ ಯಾವ ಸಂದರ್ಭ ಅವಕಾಶವೂ ಇದ್ದಂಗೆ ಇಲ್ಲ. ಯಾವ ಲೆವೆಲ್ಗೆ ಇವತ್ತಿನಲ್ಲಿ ಆಟ ಓಟಕ್ಕೆ ಜಾಗ ಇಲ್ಲ ಅಂತಂದರೆ, ಜಸ್ಟ್ ಲುಕ್ ಎಟ್ ದಿಸ್. ಈ ಡಾಟಾ ನೋಡಿ. ಇವಾಗ ಇದನ್ನು ಒಡೆದ್ರೆ ಏನಾಗುತ್ತೆ ಅಂತ INDIA ಮತ್ತು NDA ಪರವಾಗಿ BJP 133ರಲ್ಲಿ ಗೆಲ್ಲತ್ತೆ, 149ರಲ್ಲಿ ಸ್ಪರ್ಧೆ ಮಾಡುತ್ತೆ. ಅಂದರೆ 9 1 7 16 ಕ್ಷೇತ್ರಗಳಲ್ಲಿ ಸೋಲತ್ತೆ. ಬೈ ಟೇಕಿಂಗ್ ಅರೌಂಡ್ 27% ಓಟನ್ನು ತೆಕ್ಕೊಳ್ಳೋತ್ತಾಚೆಗೆ ತೆಕ್ಕೊಂಡು 133, ಜಸ್ಟ್ 16, ಸ್ಟ್ರೈಕ್ ರೇಟು 90%. ಹೊಡೆದು ಚೆಚ್ಚಾಕ್ಬಿಟ್ಟಿದೆ ಅಲ್ಲಿ. ಹಿಂದೆ ಕಳೆದ ಬಾರಿ ಚುನಾವಣೆ ನಡೆದಾಗ ಅವ್ರಿಗೆ 105 ಇತ್ತು, ಈಗ 133ಕ್ಕೆ ಹೋಗಿ ಕುತ್ಕೋತದು. ಶಿಂದೆ ಸೇನೆ 81ರಲ್ಲಿ ಸ್ಪರ್ಧೆ ಮಾಡುತ್ತೆ, 57ರಲ್ಲಿ ಗೆಲ್ಲತ್ತೆ. ಅಮೇಝಿಂಗ್ ಪರ್ಫಾರ್ಮೆನ್ಸ್ ಅದು, ಎಗೈನ್ ಅದು. ಯಾಕೆ ಅಂತ ಆಮೇಲೆ ಬರೋಣ. ಅಫ್ಕೋರ್ಸ್ ಡಿಸ್ಕಷನಲ್ಲಿ ತರ್ತಾರೆ ಅಂದ್ಕೊಂಡಿದ್ದೀನಿ. 9% ಚಿಲ್ಲರೆ ಓಟ್ ಅವ್ರಿಗೆ. ಇನ್ನು NCP ಅಂದರೆ ಅಜಿತ್ ಪವಾರ್ ಬಣ 59ರಲ್ಲಿ ಸ್ಪರ್ಧೆ ಮಾಡುತ್ತೆ. ಶಿಂದೆ ಸೇನೆ 81ರಲ್ಲಿ ಮಾಡಿದೆ, NCP 59ರಲ್ಲಿ ಮಾಡುತ್ತೆ, 41ರಲ್ಲಿ ಗೆಲ್ಲತ್ತೆ. ಹೇಗೇನಾದರೂ ಸ್ಟ್ರೈಕ್ ರೇಟು ಅಷ್ಟೇ ಗ್ರೇಟ್ ಅದು. ಅವ್ರಿಗೂ ಕೂಡ ಒಂದು 9% ಬರುತ್ತೆ ಓಟು. ಶಿಂದೆ ಸೇನೆಗೆ ಒಂದು 13% ಅಷ್ಟು ಓಟ್ ಬಂದಿದೆ. ಹಾಗಿದ್ರೆ ರಿವರ್ಸ್ ಬರೋಣ ಈ ಸೈಡಲ್ಲಿ. ಈ ರೀತಿ ಮಕಾಡೆ ಮಲಗಿರುವಂತಹ ಇಂಡಿ ಒಕ್ಕೂಟದ ಕತೆ ಏನಾಯಿತು ಅಂತ. ಕಾಂಗ್ರೆಸ್ ಅಪಿಯರ್ಸ್ ಟು ಬಿ ದಿ ಐರನ್ ಲೆಗ್ ಅನ್ನಿಸುತ್ತೆ ಇಲ್ಲಿ ನನ್ನ ಮೇಲ್ನೋಟಿಗೆ. ಸ್ಪರ್ಧೆ ಮಾಡಿರುವುದು ಕಾಂಗ್ರೆಸ್ 101ರಲ್ಲಿ. ಕಾಂಗ್ರೆಸ್ 101 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ 15ರಲ್ಲಿ ಗೆಲ್ಲತ್ತೆ, ಜಸ್ಟ್ 15. ವೋಟಿಂಗು 12.5%, 12.3% ಅಷ್ಟು ಓಟ್ ಅವ್ರಿಗೆ ಬಂದು ಸೇರಿಕೊಳ್ಳುತ್ತೆ. ಕಳೆದ ಬಾರಿ 44 ಇದ್ದರು, ಅವರು ಇಳಿತಾರೆ ಈ ಸರಿ 15ಕ್ಕೆ. ಇನ್ನು ಉದ್ಧವ್ ಸೇನೆ ಅಂದರೆ ಶಿವಸೇನೆಯ ಇನ್ನೊಂದು ಭಾಗ ಉದ್ಧವ್ ಸೇನೆ 95ರಲ್ಲಿ ಸ್ಪರ್ಧೆ ಮಾಡ್ತಾರೆ, 20ರಲ್ಲಿ ಗೆಲ್ತಾರೆ, 10% ಓಟ್ ಬರುತ್ತೆ ಅವ್ರಿಗೆ. NCP 86ರಲ್ಲಿ ಸ್ಪರ್ಧೆ ಮಾಡ್ತಾರೆ, 10ರಲ್ಲಿ ಗೆಲ್ತಾರೆ, ಒಂದು 11% ಓಟ್ ಬರುತ್ತೆ. ಇತರರು 12 ಗೆದ್ದಿದ್ದಾರೆ, ಅವ್ರಿಗೆ ಒಂದು 8% ಓಟು ಬಂದಿದೆ. ಕಳೆದ ಬಾರಿ ಉದ್ಧವ್ ಸೇನೆಗೆ 56 ಇತ್ತು, ಈ ಬಾರಿ 20ಕ್ಕೆ ಇಳಿಯಿತು. NCP ಶರದ್ ಪವಾರ್ ಗ್ರೂಪ್ಗೆ 54 ಇತ್ತು, ಎರಡನೇ ಅತಿ ದೊಡ್ಡ ಪಕ್ಷವಾಗಿದ್ದರು ಅವರು. BJP ಶಿವಸೇನೆ ಬಿಟ್ಟ ಮೇಲೆ ಅವರೇ ಅತಿ ದೊಡ್ಡ ಪಕ್ಷವಾಗಿ ಇದ್ದಿದ್ದಲ್ಲಿ ಈ ಬಾರಿ ಅವರು 10ಕ್ಕೆ ಕುಸಿದು ಬಿದ್ದಿದ್ದಾರೆ.
ಈ ರೀತಿಯ ಫಲಿತಾಂಶ ಐ ಡೋಂಟ್ ಥಿಂಕ್ ಭಾರತೀಯ ಜನತಾ ಪಕ್ಷವಾಗಲಿ ಆರ್ ಬೇನೋ ನರೇಂದ್ರ ಮೋದಿನೂ ಲೆಕ್ಕ ಹಾಕಿಲ್ಲ. ಈ ಮೂರು ಪಕ್ಷಗಳು ಸೇರಿ ಶಿಂದೆ ಸೇನೆ ಆ ನಂಬರ್ನೂ ರೀಚ್ ಆಗಕ್ಕಾಗಿಲ್ಲಲ್ಲ ಸರ್? ಅಲ್ಲ, ಆ ರೀತಿ ಮ್ಯಾಥಮೆಟಿಕ್ಸ್ ಬರುತ್ತೆ. ಹಂಗೆ ಹೇಳ್ತಾರೆ. ಈಗ ಯಾರು ಹೇಳ್ದಂಗೆ ಅವ್ರಿಗೆ ಅಪೋಸಿಷನ್ ಲೀಡರ್ ಸಿಕ್ಕತ್ತಾ ಅನ್ನೋ ಪ್ರಶ್ನೆ, ಯಾರೋ ಸಿಗತ್ತಾ ಅವ್ರಿಗೆ 10% ಇರಬೇಕು, 10% ಇದೆ, ಅದರಿಂದ ಸಿಗತ್ತೆ, ಅದು ಸಿಗದೇನಿಲ್ಲ ಅವ್ರಿಗೆ. ಬಟ್ ಆ ರೀತಿ ಪ್ರಶ್ನೆಗಳು ಬರುತ್ತವೆ ಮ್ಯಾಥಮೆಟಿಕ್ಸಲ್ಲಿ, ಇವೆಲ್ಲ ಬಂದ್ಬಿಡುತ್ತೆ. ಸೊ ಈ ಥರದ ದೊಡ್ಡ ರಿಸಲ್ಟ್ಗೆ ಏನು ಫ್ಯಾಕ್ಟರ್ ವರ್ಕ್ ಆಗಿರ್ಬೋದು ಅನ್ಸುತ್ತೆ ಸರ್? 10 ಫ್ಯಾಕ್ಟರ್ ಇರ್ಬೋದು. ಫಸ್ಟ್ ಒಂದೊಂದಾಗಿ ತೊಗೊಂಬಿಡೋಣ. ಎಸ್ ಸರ್, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಬರ್ತೀನಿ ನಾನು ಆ ಪಾಯಿಂಟ್ಗೆ, ಫ್ಯಾಕ್ಟರ್ನಲ್ಲಿ. ಸರ್, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈ ಫಡ್ನವೀಸ್ ಅವರು ಈ ಲೋಕಸಭಾ ಕ್ಷೇತ್ರದ ಒಂದು ಉದಾಹರಣೆಯನ್ನೇ ಕೊಟ್ಟು ಇಡೀ ಎಲೆಕ್ಷನ್ ತೆಗೆದುಕೊಂಡು ಹೋದ್ರ ಅಂತ ಸರ್? ಹೌದೌದು. ಅದ್ದುಲೆ ಭಾರತೀಯ ಜನತಾ ಪಕ್ಷ ವಿಪರೀತವಾದಂತಹ ಪಾಠಗಳನ್ನು ಕಲಿತಿದೆ ಲೋಕಸಭಾ ಚುನಾವಣೆಯ ನಂತರ. ಉತ್ತರ ಪ್ರದೇಶದಲ್ಲಿ ಬಿದ್ದ ಹೊಡೆತ ಮತ್ತು ಮಹಾರಾಷ್ಟ್ರದಲ್ಲಿ ಬಿದ್ದ ಹೊಡೆತ, ಅದರ ಕನಸಿನ 270 ಸೀಟು ಪ್ಲಸ್ ಏನಿತ್ತು ಅದಕ್ಕೆ ಕತ್ತರಿ ಬಿತ್ತು. ಅಫ್ಕೋರ್ಸ್ ಕರ್ನಾಟಕದಲ್ಲೂ 4 ಸೀಟ್ ಕಡಿಮೆ ಆಯಿತು ಅಂತ ಅವ್ರು ಹೇಳ್ಕೊತಾರೆ, ಅದು ಬೇರೆ ವಿಚಾರ. ಅಲ್ಲಿಂದ ಕಲಿತ ಪಾಠಗಳನ್ನು ಅದು ವಿಪರೀತವಾಗಿ ಜಾರಿಗೆ ತರಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ಹರಿಯಾಣನಲ್ಲೂ ಮಾಡಿದೆ, ಮಹಾರಾಷ್ಟ್ರದಲ್ಲೂ ಮಾಡಿದೆ. ಫಾರ್ ಎಕ್ಸಾಂಪಲ್, ಮರಾಠ ಓಟ್ಗಳು ಏಟ್ಕೊಡಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಇತರೆ ಜಾತಿಗಳನ್ನು ಒಟ್ಟು ಮಾಡುವ ತಂತ್ರಕ್ಕೆ ಹೋಗಿದೆ. ಬಟ್ ಈಗ ಆಗಿದ್ದಿದ್ದು ಏನಪ್ಪ ಅಂದರೆ, ಮರಾಠ ಓಟು ಬಂತು, ಆ ಇತರೆ ಜಾತಿಗೋಸ್ಕರ ಹಾಕಿದ ತಂತ್ರನೂ ಕೆಲಸ ಮಾಡಿಬಿಡ್ತು, ಎರಡೂ ಸೇರ್ಕೊಂಡ್ಬಿಡ್ತು ಹೋಗಿ ಇವಾಗ ಅದು. ಬಟ್ ದೇ ಹ್ಯಾವ್ ಡನ್ ಇಟ್ ಅದನ್ನು. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಯು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಕ್ವಿಕ್ಕಾಗಿ ಮುಂದಕ್ಕೆ ಹೋಗಬೇಕಾಗತ್ತೆ ಅನಿಸುತ್ತೆ. ನಾವು ಇನ್ನೂ ತುಂಬ ಇದೆ ಇವತ್ತಿನ ಸುದ್ದಿಗಳಲ್ಲಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಐ ಥಿಂಕ್ ವಿದರ್ಭ ಇರಬೇಕದು ರೀಜನಲ್ಲಿ, ದುಲೆ ಲೋಕಸಭಾ ಕ್ಷೇತ್ರ ಒಂದು 4,000 ಅಂತರದಿಂದ ಏನೋ ಸೋಲ್ತಾರೆ ಸರ್ ಬಿಜೆಪಿ ಅಭ್ಯರ್ಥಿ. ಅಲ್ಲ 6 ಲೋಕಸಭಾ ಸ್ಥಾನಗಳನ್ನು ಮಹಾವಿಕಾಸ್ ಅಘಾಡಿ ಗೆಲ್ಲತ್ತೆ ಆ ಭಾಗದಲ್ಲಿ. 6 8 48 ಲೆಕ್ಕಾಚಾರ ಅಂದರೆ 8 ಸೀಟಿನ ಲೆಕ್ಕ ಹಿಡ್ಕೊಂಡ್ರೆ ನೀವು 48 ಅಸೆಂಬ್ಲಿ ಸೆಗ್ಮೆಂಟ್. ಈಗ 6 ಸೋತಿದ್ದಂಥ ಗಾಡಿ ಈ ಮಹಾಯುತಿ ಈಗ ಅದರಲ್ಲಿ 38 ಗೆಲ್ಲತ್ತೀಗ ಅಸೆಂಬ್ಲಿ ಸೆಗ್ಮೆಂಟನ್ನು. ಯಾಕೆ ಹಂಗಾಗತ್ತೆ? ಭಾಳ ಸರಳ. 6 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಾಗ ಗಾಡಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿರುವ ವಿಪರೀತ ಮೈನಾರಿಟಿ ವೋಟ್ಗಳು ಒಂದು ಸೈಡ್ಗೆ ಬಂದು ಕೂತ್ಕೊಂಡಿದ್ದ ಪರಿಣಾಮ ದೇ ಕುಡ್ ನಾಟ್ ಮ್ಯಾಚ್ ಇನ್ ಉಳಿದಿದ್ದ ಕ್ಷೇತ್ರಗಳಲ್ಲಿ ಸೋತರು. ಆದರೆ ಈಗ ಹಂಗಿಲ್ಲ. ಆ ಕ್ಷೇತ್ರಕ್ಕೆ ಹೋಯ್ತಿಗದು, ಇವ್ರು ಸೋತರು. ಈ ಕನ್ಸಾಲಿಡೇಷನ್ ಏನಿದೆ ಅದನ್ನು ಊಹೆ ಮಾಡಿತ್ತು ಅನಿಸುತ್ತೆ ಬಿ ಜೆ ಪಿ. ಅದಕ್ಕೇ ಭಾಳ ಕಡೆಗಳಲ್ಲಿ ಲಾರ್ಜ್ಲಿ 75ರಲ್ಲಿ ಹೆಚ್ಚು ಕಡಿಮೆ 75-78 ಇರಬೇಕು ಕಾಂಗ್ರೆಸ್ಸನ್ನು ಎದುರಿಸಿದ್ದೇ ಬಿ ಜೆ ಪಿ. ಕಾಂಗ್ರೆಸ್ಸನ್ನು ದೆರ್ ಇಸ್ ಎ ಸಿಂಪಲ್ ಸ್ಟ್ರಾಟಜಿ ನಾನು ಅನ್ಕೋತೀನಿ. ಯಾವುದೇ ಇತರೆ ಪಕ್ಷಗಳ ಜೊತೆ ಹೋದಾಗ ಹಿಂದೂ ವೋಟ್ ಬ್ಯಾಂಕ್ ಕನ್ಸಾಲಿಡೇಷನ್ ಆಗತ್ತೋ ಇಲ್ವೋ ಅನ್ನೋದಿತ್ತು. ಈಗ ಹಂಗಲ್ಲ, ಕಾಂಗ್ರೆಸ್ಗೆ ವಿರುದ್ಧವಾಗಿ ಸುಲಭವಾಗಿ ಹಿಂದೂ ಕನ್ಸಾಲಿಡೇಷನ್ ಮಾಡಿಕೊಂಡ್ರು. ಅಫ್ಕೋರ್ಸ್ ಈ ಫಲಿತಾಂಶ ನೋಡಿದ್ರೆ ಎಲ್ಲ ಕನ್ಸಾಲಿಡೇಷನ್ನು ಆದಂಗಿದೆ. ಏಕ್ ಹೈ ತೋ ಸೇಫ್ ಹೈ ಕಾರಣ ಅಂತ ಕೆಲವರು ಹೇಳ್ತಿದ್ದಾರೆ. ಕಟೆಂಗೆ ಅವ್ರ ಬಟೆಂಗೆ ಅಂತ ಹೇಳಿದ್ದು ಅದೇ ವರ್ಕ್ ಆಗಿದೆ ಅಂತ ಅಂತಾರೆ. ತರಾವರಿ ರೀಸನ್ಸ್ ಇರ್ಬೋದು. ಬಟ್ ದೇ ಫೇಸ್ಡ್ ಕಾಂಗ್ರೆಸ್ಸನ್ನು ಹೊಡ್ಕೊಂಡು ಕ್ಲೋಸ್ ಮಾಡಿಬಿಟ್ರು. ಬಟ್ ಇದನ್ನು ಮೀರಿದ ಒಂದಷ್ಟು ಬೆಳವಣಿಗೆಗಳು ನಡೆದಿವೆ, ಮುಂದಕ್ಕೆ ಬಂದಾಗ ಹೇಳೋಣ. ಎಸ್ ಸರ್, ಇಂಡಿ ಒಕ್ಕೂಟ ಲೋಕಸಭೆ ಚುನಾವಣೆ ಫಲಿತಾಂಶದ ಮೇಲೆ ಓವರ್ ಕಾನ್ಫಿಡೆನ್ಸಿಗೆ ಬಂದಂಗೆ ಕಾಣಿಸ್ತದೆ. ಕಾಂಪ್ಲಸೆನ್ಸಿ ಎಲ್ಲಿ ಬರುತ್ತೆ ಮತ್ತು ಗ್ಯಾರಂಟಿ ತೆಕ್ಕೋತೀರಿ ನೀವು ವೋಟರ್ಸನ್ನು, ಅಲ್ಲಿ ಈ ಪರಿಸ್ಥಿತಿ ಬರುತ್ತೆ. ಕಾಂಪ್ಲಸೆನ್ಸಿನ ನೀವು ಎಲ್ಲ ಕಡೆನೂ ನೋಡ್ಬೋದು, ಶಿಗಾವಿಲೂ ನೋಡ್ಬೋದು, ಚನ್ನಪಟ್ಟಣದಲ್ಲೂ ನೋಡ್ಬೋದು ನೀವು ಆ ಕಾಂಪ್ಲಸೆನ್ಸಿನ. ನಾವು ಈ ಸರಿ ಗೆದ್ಕೋತೀವಿ ಬಿಡಿದ್ದು ಅನ್ನೋ ಥರ ಹಂಗಿರಲ್ಲ ಅಲ್ಲಿ ವೋಟರ್ಗಳ ಲೆಕ್ಕಾಚಾರ. ಇಂಡಿ ಒಕ್ಕೂಟಕ್ಕೆ ಇದ್ದ ಬಹುದೊಡ್ಡ ಸಮಸ್ಯೆ, ಕರ್ನಾಟಕದ ಬಿ ಜೆ ಪಿಗಿರುವ ಸಮಸ್ಯೆಯೇ ಇಂಡಿ ಒಕ್ಕೂಟಕ್ಕಿದೆ. ಕರ್ನಾಟಕದ ಬಿ ಜೆ ಪಿನಲ್ಲಿ ಲೀಡರೂ ಇಲ್ಲ, ಸಂಘಟನೆಯೂ ಇಲ್ಲ. ಅಂದರೆ ಆ ಗುರಿ ಕಡೆಗೆ ಎಳೆದುಕೊಂಡು ಹೋಗಬೇಕಾದ ಒಬ್ಬ ಲೀಡರೂ ಇಲ್ಲ, ಸಂಘಟನೆಯೂ ಇಲ್ಲ. ಸಂಘಟನೆ ಇಲ್ಲ ಅಂತಂದರೆ ಇಲ್ಲ ಅಂತಲ್ಲ, ಬಹುಭಾಗದಲ್ಲಿ ಇಲ್ಲ, ಇರುವುದನ್ನು ಎನರ್ಜೈಸ್ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಸೇಮ್ ಪ್ರಾಬ್ಲಮ್ ಇಂಡಿ ಒಕ್ಕೂಟಕ್ಕೆ ಮಹಾರಾಷ್ಟ್ರನಲ್ಲಿ. ದೇರ್ ಈಸ್ ನೋ ಸ್ಪೆಸಿಫಿಕ್ ಲೀಡರ್. ಉದ್ಧವ್ ಠಾಕ್ರೆ ಲೀಡರ್ ಥರ ಕಾಣಿಸ್ಕೊಂಡ್ರು, ತಂದೆ ಹೆಸರು ಹೇಳಿಕೊಂಡು. ಹಿ ವಾಸ್ ಆಲ್ವೇಸ್ ಒಂಥರ ಅಲೂಫು, ಯಾರ ಕೈಗೂ ಸಿಕ್ಕಲ್ಲ, ಮೀಟ್ ಮಾಡೋದೇ ಕಷ್ಟ, ಈ ರೀತಿ.
ಏಕನಾಥ್ ಶಿಂದೆ ಹಂಗಲ್ಲ, ಎ ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಇವನು, ಕೈಗೆ ಸಿಗ್ತಾನೆ ಯಾವಾಗ ಬೇಕಾದ್ರೂ, ಒಂಥರ ಬಡವರ್ಗವನ್ನು ಪ್ರತಿನಿಧಿಸ್ತಾನೆ ಇವನು ಅನ್ನೋ ಥರದ ಲೆಕ್ಕಾಚಾರ. ಇನ್ನು ಕಾಂಗ್ರೆಸ್ಸಲ್ಲಂತೂ ದೊಡ್ಡ ಲೀಡರ್ಗಳಿಲ್ಲ. ಪ್ರಾಬ್ಲಮ್ ಬಂದಿದ್ದು ಶರದ್ ಪವಾರ್ದು. ಭಾಳ ಆಶ್ಚರ್ಯಕರ ಅಂತಂದರೆ ಈ ಚುನಾವಣೆಯಲ್ಲಿ 2 ಲೆಗೆಸಿ ಇಶ್ಯೂಗಳು ರಿಸಾಲ್ವ್ ಆದಂಗಿದೆ. ಅಂದರೆ ಯಾರ ಮಾಲೀಕತ್ವಕ್ಕೆ ಒಳಪಡಬೇಕಿದು ಅನ್ನೋದು. ಶಿವಸೇನೆ ಬಾಳಾ ಠಾಕ್ರೆಯ ಬೆಂಬಲಿಗನಾಗಿ ಏಕನಾಥ್ ಶಿಂದೆ ನಾನೇ ಅದರದ ಮಾಲೀಕತ್ವ ಅಂತಂದಿದ್ದು. ಬಟ್ ಉದ್ಧವ್ ಠಾಕ್ರೆ ಮಗನಾಗಿ ಇಲ್ಲ ಅದು ನಮ್ಮದು ಅಂದರು. ಜನ ಅದನ್ನು ಇತ್ಯರ್ಥ ಮಾಡ್ದಂಗಿದೆ ಈ ಚುನಾವಣೆಯಲ್ಲಿ. ಇಲ್ಲ, ಶಿಂದೆ ನಕಲಿ ಮತ್ತು ಅಸಲಿ ಪದವನ್ನು ಬಳಸಿದಾಗ ಪ್ರಧಾನಮಂತ್ರಿ ಭಾಳ ಕೋಪ ಮಾಡ್ಕೊಂಡಿದ್ರು ಉದ್ಧವ್ ಠಾಕ್ರೆ, ನಕಲಿ ಅಸಲಿ ಬಳಸಬಾರ್ದಾಗಿತ್ತು ಅಂತ. ಬಟ್ ಪೀಪಲ್ ಹ್ಯಾವ್ ಡಿಸೈಡೆಡ್ ಯಾವ್ದು ನಕಲಿ ಯಾವ್ದು ಅಸಲಿ ಅಂತ ಈಗ ಈ ಚುನಾವಣೆಯಲ್ಲಿ, ಅಟ್ಲೀಸ್ಟ್ ಈ ಚುನಾವಣೆಯಲ್ಲಿ. ಮುಂದಕ್ಕೇನಾಗುತ್ತೋ ಬಿಡುತ್ತೋ ಬೇರೆ ವಿಚಾರ ಭಾರತದಲ್ಲಿ. ಹಾಗಾಗಿ ಶಿವಸೇನೆ ಲೆಗೆಸಿ ಇಶ್ಯೂ ಸೆಟ್ಲ್ ಆಗಿದೆ. ಅದರ ಮೂಲಕ ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟು ಅಥವಾ ಶಿಂದೆ ತೆಗೆದುಕೊಂಡ ನಿರ್ಧಾರ ಎಲ್ಲವನ್ನ ಜನ ಒಪ್ಪಿದ್ದಾರೆ. ಕಾರಣ ಸರಳ. ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಂಗೆ ಬಾಳಾ ಠಾಕ್ರೆಯ ಮೂಲ ಸಿದ್ಧಾಂತವನ್ನು ಅವಹೇಳನಕ್ಕೂ ಅಪಮಾನಕ್ಕೂ ಲೇವಡಿಗೂ ಗುರಿ ಮಾಡುವ ರೀತಿ ಉದ್ಧವ್ ಠಾಕ್ರೆ ವೆಂಟ್ ವಿತ್ ಕಾಂಗ್ರೆಸ್. ಮರಾಠ ವರ್ಸಸ್ ಮುಸ್ಲಿಮಿನ ಹೋರಾಟ ಐತಿಹಾಸಿಕವಾದದ್ದು ಆ ಫೈಟಲ್ಲಿ. ಹಾಗಾಗಿ ಅತ್ಯಂತ ಪ್ರೀತಿ ಮಾಡಿದ್ದಂತಹ ಮರಾಠ ಜನ ಕೂಡ ಅದನ್ನು ಒಪ್ಪಲಿಕ್ಕೆ ಸಾಧ್ಯವಾಗಲಿಲ್ಲವೇನೋ ಅನ್ನಿಸ್ತಿದೆ. ವಿಚ್ ಈಸ್ ರಿಸಲ್ಟಿಂಗ್ ಇನ್ ಮರಾಠವಾಡ ರೀಜನ್ನಲ್ಲಿ, ಇನ್ಕ್ಲೂಡಿಂಗ್ ಎ ಮಹಾನ್ ನೇತಾರ ಅನ್ನಿಸ್ಕೊಂಡ್ರೆ ಶರದ್ ಪವಾರ್ನು ನಮ್ಮ ಕಡೆ ಮಲಗಿಸ್ಬಿಟ್ರಲ್ಲಿ. ಸೇಮ್ ಫ್ಯಾಕ್ಟ್ರಿ NCPಗೂ ಆಯ್ತಲ್ಲ. ಎಕ್ಸಾಕ್ಟ್ಲಿ, ಇವ್ರದ್ದು ಅಲ್ಲಿಗೆ ಹೊಡೀತು. ಇನ್ನು ಕಾಂಗ್ರೆಸ್ಸಿನ ನೇತೃತ್ವ ಬಂದಾಗ ಅದರ್ ನಾನ್ ಮುಸ್ಲಿಂ ವೋಟರ್ಸು ಒಗ್ಗಟ್ಟಾಗಲಿಕ್ಕೆ ಕಾಂಗ್ರೆಸ್ ಮುಖ ನೋಡ್ಕೊಂಡು ಇವು ಒಗ್ಗಟ್ಟಾಗಕ್ಕೆ ಸ್ಟಾರ್ಟ್ ಆಯಿತು. ಪ್ರೈಮ್ ಮಿನಿಸ್ಟ್ರು ಕ್ಯಾಂಪೇನ್ ಮಾಡಿದ್ರು, ಎಲ್ಲರೂ ಮಾಡಿದ್ರು, ಡ್ಯಾಶ್ ಡ್ಯಾಶ್. ಹಾಗಾಗಿ ದೇರ್ ಆರ್ ಟ್ರಮೆಂಡಸ್ ಇಶ್ಯೂಸ್ ದಟ್ ಹ್ಯಾವ್ ವರ್ಕ್ಡ್ ಪೊಲಿಟಿಕಲಿ. ಅಡ್ಮಿನಿಸ್ಟ್ರೇಟಿವ್ಲಿ ಅವರು ಸ್ಲೋಗನ್ ವೈಸ್ ಏಕ್ ಹೈತೋ ಸೇಫ್ ಹೈ ಕೊಡ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಟಿವ್ಲಿ ಲಾಡ್ಕಿ ಬೇನ ಮುಂದೆ ಎಲ್ಲೋ ಬರುತ್ತೆ ಅನ್ಸುತ್ತೆ, ಅದು ಮುಂದೆ ಬರುತ್ತೆ, ಅವಾಗ ತೊಗೊಳ್ಳೋಣ. ಸಮುದಾಯದ ಲೆಕ್ಕಾಚಾರ ಹೇಳ್ಬಿಡೋಣ ಕ್ವಿಕ್ಕಾಗಿ, ಆಮೇಲೆ ಮುಂದೆ ಇದಕ್ಕೆ ಬರೋಣ, ನಿಮ್ಮ ಹತ್ರಕ್ಕೆ ಬರ್ಬೋದು. ಮರಾಠ 68 NDA, 18 INDIA, OBC 61, 25 INDIA, ದಲಿತ 19, 10 ಸೀಟ್ ಮಾತ್ರ INDIA, ರೈತ 36, 20 INDIA, ಮಹಿಳೆ 29, 11 INDIA ಸಿಕ್ಕಿದೆ. ವಿದರ್ಭದಲ್ಲಿ BJP ಹವಾ 62ರಲ್ಲಿ 40 ಗೆದ್ದಿದ್ದಾರೆ. ಹಲವಾರು ನಾನು ಹೇಳಿದ್ನಲ್ಲ, OBC ಮತ, ಮಾಲಿ, ದಂಗರ್, ಮಾಜ್ರಿ, ವಂಜ್ರಿ ಈ ಎಲ್ಲವೂ ಇದು ಲಾಡ್ಲಿ ಬೆಹನ್ ಯೋಜನೆ ನಾರಿ ಶಕ್ತಿ ಒಪ್ಕೊಂಡಿದೆ ಅಂತ. ಎಕ್ಸಾಕ್ಟ್ಲಿ ಲೈಕ್ ಗೃಹಲಕ್ಷ್ಮಿ ಅಲ್ಲಿ 2,100 ರೂಪಾಯಿ ಒಪ್ಕೊಂಡಂಗೆ ಅಂತ ಒಪ್ಕೊಂಡಂಗೆ ಅವರು ಅಲ್ಲಿ ದುಡ್ಡು ಹಾಕಿದ್ರು, ಇವರು ಅಲ್ಲಿ ದುಡ್ಡು ಹಾಕಿದ್ದಾರೆ. ಶರದ್ ಪವಾರ್ ಉದ್ಧವ್ ಠಾಕ್ರೆ ಹಿಡಿತಾ ಹೋಯಿತು ಅನ್ಸತ್ತೆ. ಮಹಾಯುತಿ ಶಿಂದೆ ನಾಯಕತ್ವವನ್ನು ಒಪ್ಪಿದ್ದಾರೆ ಮರಾಠ ನಾಯಕತ್ವದಲ್ಲಿ. ಈ ಗ್ಯಾರಂಟಿಗಳ ವಿಚಾರದಲ್ಲಿ ಒಂದಷ್ಟು ಪ್ರಚಾರವನ್ನು ಕರ್ನಾಟಕದಲ್ಲಿ ಆಗಿರೋ ಕೆಲವು ಏರಾಪೇರಿಗಳನ್ನು ಕ್ಯಾಂಪೇನ್ ಮಾಡಿದ್ರು, ಡ್ಯಾಶ್ ಡ್ಯಾಶ್ ಅಂತೆಲ್ಲ ಆಗಿದೆ. 76 ಕಡೆ ಅವರಿಬ್ಬರು BJP ಕಾಂಗ್ರೆಸ್ ಫೇಸ್ ಮಾಡಿದ್ರು, ಅದು ಕಾಂಗ್ರೆಸ್ಗೆ ಹೊಡೆತ ಬಿತ್ತು ಅಂತ ಕಾಣುತ್ತೆ. ಆಲ್ ರೈಟ್, ಅದೇ ಹೊಡೆತ ಬಿತ್ತೋ ಬೀಳ್ಬೋ ನೋಡೋಣ. ಉಳಿದ ರೀಸನ್ಸ್ ಏನು ಅನ್ನೋದಕ್ಕೆ ಆಮೇಲೆ ಬಂದುಬಿಟ್ಟು ಮುಂದಕ್ಕೆ ಹೋಗೋಣ ಚನ್ನಪಟ್ಟಣ ಉಳಿದ ವಿಚಾರಗಳಿಗೆ. ಮೊದಲು ಒಂದು ವಿರಾಮ ತೊಗೊಂಡ್ಬಿಡೋಣ. ವಿರಾಮದಿಂದ ವಾಪಸ್ ಬಂದು ಆ ಕಡೆಗೆ ಹೋಗೋಣ.